ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಟೌನ್ಶಿಪ್ ವಿರುದ್ಧ ಈಗ ಮಹಿಳೆಯರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಜೆಎಂಸಿ ಸರ್ವೆ ಮಾಡಲು ಹೋದ ಅಧಿಕಾರಿಗಳಿಗೆ ಪೊರಕೆ ಏಟು ಕೊಟ್ಟಿದ್ದಾರೆ. ಅಲ್ಲಿ ಗ್ಯಾರಂಟಿ ನ್ಯೂಸ್ ಸರ್ವೆ ಮಾಡೋದಕ್ಕೆ ಅಥವಾ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಮಹಿಳೆಯರ ಜೊತೆಗೆ ನಾವು ಮಾತನಾಡಿಸಿದ್ವಿ. ಅಧಿಕಾರಿಗಳು ಬಂದ್ರೆ ಏನ್ ಮಾಡ್ತೀರಿ ನೀವು ಅಂತ ಕೇಳಿದಾಗ ಪೊರಕೆ ಏಟು ಕೊಡ್ತೀವಿ ಸರ್, ನೋಡ್ತಾ ಇರಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಈಗ ಜೆಎಂಸಿ ಸರ್ವೆ ಮಾಡೋದಕ್ಕೆ ಹೋದಂತ ಅಧಿಕಾರಿಗಳಿಗೆ ಪೊರಕೆಯಿಂದ ಏಟು ಕೊಟ್ಟಿದ್ದಾರೆ. ಅಧಿಕಾರಿಗಳ ಕಾರಿನ ಗ್ಲಾಸ್ ಒಡೆದು ಹಾಕಿದ್ದಾರೆ ರೈತರು. ಬಿಡದಿ ಟೌನ್ಶಿಪ್ ಸರ್ವೆ ಮಾಡೋದಕ್ಕೆ ಬಂದಿದ್ದಂತ ಅಧಿಕಾರಿಗಳನ್ನ ಬಿಟ್ಟೇ ಇಲ್ಲ. ಶಾಸಕ ಬಾಲಕೃಷ್ಣ ವಿರುದ್ಧ ರೈತ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎರಡು ಮುಖ ಇದೆ ಅಂತ ಬಾಲಕೃಷ್ಣ ವಿರುದ್ಧ ಕಿಡಿಕಾರಿದ್ದಾರೆ. ಸ್ಥಳಕ್ಕೆ ಶಾಸಕರು ಹಾಗೂ ಜಿಲ್ಲಾಧಿಕಾರಿ ಬರುವಂತೆ ಪಟ್ಟು ಹಿಡಿದಿದ್ದಾರೆ. ರೈತರ ಜಮೀನಿಗೆ ಹೋಗಿದ್ದ ಅಧಿಕಾರಿಗಳನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ರೈತ ಮಹಿಳೆಯರು. ಬೈರಮಂಗಲ ಗ್ರಾಮದ ಸುತ್ತಮುತ್ತ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಮಹಿಳೆಯರ ಆಕ್ರೋಶಕ್ಕೆ ಕಾರಿನ ಗಾಜು ಪುಡಿ ಪುಡಿ ಆಗೋಗಿರೋದು. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭೂಮಿಯನ್ನ ನಾವು ಬಿಟ್ಟುಕೊಡೋದಿಲ್ಲ ಅಂತ ಹೇಳಿ ಅಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಹೋರಾಟ ಅಂತೂ ನಡೀತಾನೆ ಇದೆ. ಸೊ ಇದೆಲ್ಲದರ ನಡುವೆ ಈಗ ಸರ್ವೆ ಮಾಡೋದಕ್ಕಂತ ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಪೊರಕೆಯಿಂದ ಹೊಡೆದಿದ್ದಾರೆ. ನೋಡಿ, ಅಲ್ಲಿ ಕಾರಿನ ಗ್ಲಾಸ್, ಅಧಿಕಾರಿಗಳು ಹೋಗಿದ್ದಂತ ಆ ಕಾರಿನ ಗ್ಲಾಸ್ ಪುಡಿ ಪುಡಿ ಆಗಿದೆ. ಬಿಡದಿ ಟೌನ್ಶಿಪ್ ಸರ್ವೆ ಮಾಡೋದಕ್ಕೆ ಬಂದಿದ್ರಂತೆ ಅಧಿಕಾರಿಗಳು. ನೋಡಿ, ಅಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಈಗ ಪೊಲೀಸ್ನವ್ರು ಇದ್ರೂ ಕೂಡ ಈ ರೀತಿಯಾಗಿ ಮಾಡಿದ್ದಾರೆ. ಅಷ್ಟು ಆಕ್ರೋಶ ಇದೆ. ನಮ್ಮ ಭೂಮಿಯನ್ನ ಕಿತ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಅಲ್ಲಿ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ವಿಡಿಯೋ ಮಾಡಂಗಿಲ್ವಾ? ಹೋಗ ಅಲ್ಲಿ ಇಟ್ಕೊಳ್ರಿ. ಯಾರು ಕೊಡ್ತಿದ್ದು? ಯಾರಿಗಿಲ್ಲ. ಓಯ್ ಬಿಡ್ರ ಓಲ್ಲಿ. ಅಳ್ಸ ಮಾಡ್ಕೊಂಡು ನಿಂತವ್ರ ಅಲ್ಲಿ ಔಸಿಕೊಂಡು. ಒಬ್ರು ಮಾತ್ರ ಒಬ್ರು ಅವ್ರ ಕಡೆಯಿಂದ ಒಬ್ರು ಬರ್ಲಿ. ಅವರು ಜಾಯಿಂಟ್ ಕಮಿಷನರ್ ಯಾರು ಬಂದ್ರಲ್ಲ, ಯಾರ್ದು ಒಪ್ಪಿಗೆ ಇದೆ ಅವ್ರು ಇಲ್ಲ ಇಲ್ಲ ನಮ್ಗೆ ಇಲ್ಲ ಹಿಂಗೆ ಮಾಡ್ಬಿಡ್ಲಿ. ಬರ್ಕೊಬಿಡಿ, ನಮ್ದು ಬಿಡ್ತೀವಿ ಅಂತ ಮಾಡ್ಬಿಡೋಣ. ಅಣ್ಣ ನೀವು ರೈಟಿಂಗಲ್ಲಿ ಕೊಡ್ತೀವಿ, ನಾವು ಬಿಡ್ತೀವಿ ಅಂತ ನಾವು ಕೊಟ್ಬಿಡ್ತೀವಿ. ರೈಟಿಂಗಲ್ಲಿ ಕೊಡ್ತೀರ ಇನ್ನೊಂದ್ಸಲ ಬಂದ್ಗಿಂದಿರಿ. ಅಲ್ಲ ನಾವ್ ಅಲ್ಲಿ ಮಾತಾಡ್ಬೇಕ್ರೆ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ, ಅಲ್ಲ ಅಳತೆ ಮಾಡ್ಬಿಟ್ರೆ ಬಂದ್ಬಿಟ್ಟಿಲ್ಲ. ನಾವ್ ಅಲ್ಲಿ ಗಲಾಟೆ ಮಾಡ್ತಾರೆ, ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಅಲ್ಲಲ್ಲ ಸರ್ ಸರ್ ಆಕ್ರೋಶ ಬಿಡದಿಯ ರೈತರು ತೋರಿಸ್ತಾ ಇದ್ದಾರೆ ಅಂತ ಹೇಳಿ
ಸರ್ವೆ ಮಾಡಬೇಕು ಅಂತ ಹೋದಂತ ಅಧಿಕಾರಿಗಳಿಗೆ ಪೊರಕೆಯಿಂದ ಏಟು ಕೊಟ್ಟಿದ್ದಾರೆ. ಅವರ ಕಾರಿನ ಗ್ಲಾಸ್ ಅನ್ನ ಪುಡಿ ಪುಡಿ ಮಾಡಿದ್ದಾರೆ. ರೈತರ ಆಕ್ರೋಶ ಇದೆ. ಬೈರಮಂಗಲ ಸುತ್ತಮುತ್ತ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಮ್ಮ ಭೂಮಿಯನ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋ ಮಾತೇ ಇಲ್ಲ ಅಂತ ಹೇಳಿ. ಇದರ ನಡುವೆ ಸರ್ವೆ ಮಾಡೋದಕ್ಕೆ ಹೋಗಿದ್ದಾರೆ ಮತ್ತೆ ಅಧಿಕಾರಿಗಳವರನ್ನ ಸಮಾಧಾನ ಪಡಿಸೋದಕ್ಕೂ ಕೂಡ ಟ್ರೈ ಮಾಡಿದ್ರು. ಅಂದ್ರೆ ಯಾರೆಲ್ಲ ಒಪ್ಕೊಂಡಿದ್ದಾರೋ ಅವರ ಭೂಮಿಯನ್ನ ಮಾತ್ರ ನಾವು ಸರ್ವೆ ಮಾಡ್ತೀವಿ ಅಂತ ಹೇಳಿ. ಏನು ಆಟ ಅನ್ಕೊಂಡಿದ್ದೀರಾ? ಇಲ್ಲಿ ಅಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಇಲ್ಲಿ ಹಿಂದೆಯಿಂದ ಬಂದು ನೀವು ಸರ್ವೆ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳಿ ಅಲ್ಲಿನ ರೈತರೆಲ್ಲ ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಬಟ್ ಈ ರೀತಿಯಾಗಿ ಮಾಡಬಾರ್ದಾಗಿತ್ತೇನು. ಯಾಕೆ ಅಂತ ಅಂದ್ರೆ ಅಧಿಕಾರಿಗಳು ಸರ್ಕಾರ ಏನ್ ಹೇಳುತ್ತೆ ಅದನ್ನ ಮಾಡ್ತಾರೆ. ಪಾಪ ವೈಯಕ್ತಿಕವಾಗಿ ಅವ್ರ ಮೇಲೆ ದಾಳಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಹೌದು, ಆಕ್ರೋಶ ಇದೆ, ಹೋರಾಟ ಮಾಡ್ತಾ ಇದ್ದೀರಿ, ಇಷ್ಟು ದಿನಗಳ ಕಾಲ ಶಾಂತಿಯುತವಾದಂಥ ಹೋರಾಟವನ್ನ ಮಾಡ್ಕೊಂಡ್ ಬಂದಿದ್ದೀರಿ. ಈಗ ಏಕಾಏಕಿಯಾಗಿ ಅಧಿಕಾರಿಗಳ ಮೇಲೆ ತಿರುಗಿ ಬಿದ್ದರೆ ಅವ್ರಿಗೇನಾದರೂ ಆಗಿದ್ದೇ ಆದರೆ ನಿಮ್ಮ ಹೋರಾಟ ದಾರಿ ತಪ್ಪುವ ಸಾಧ್ಯತೆ ಇರುತ್ತೆ. ನಿಮ್ಮ ಹೋರಾಟಕ್ಕೆ ಅರ್ಥನೇ ಇರಲ್ಲ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಮನಗರ ರಿಪೋರ್ಟರ್ ಅರ್ಕೇಶ್ ಸಂಪರ್ಕದಲ್ಲಿದ್ದಾರೆ. ಅರ್ಕೇಶ್, ಏನಿದು ಇಷ್ಟೊಂದು ಆಕ್ರೋಶ, ಜೊತೆಗೆ ಎಷ್ಟೊತ್ತಿಗೆ ಬಂದಿದ್ರು ಈ ಅಧಿಕಾರಿಗಳು? ರಾಮ್, ಖಂಡಿತವಾಗ್ಲೂ ಕೂಡ ಏನು ರೈತರ ತಾಳ್ಮೆಯ ಕಷ್ಟ ಹೊಡೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತ ಕೂಡ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಕಳೆದ 490 ದಿನಗಳು ಕೂಡ ರೈತರು ಏನು ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಪ್ರತಿಭಟನೆ ಕೂಡ ಮಾಡಿಕೊಂಡು ಬರ್ತಾರೆ. ಕೆಲವೊಂದಷ್ಟು ರೈತರು ವಿರೋಧವನ್ನ ಮಾಡಿದ್ರೆ, ಕೆಲವೊಂದಷ್ಟು ರೈತರು ಪರವಾಗಿ ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳಿಗೆ ರೈತರು ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಈ ಜಮೀನನ್ನ ಬಿಟ್ಟು ಕೊಡಲ್ಲ ಅಂತ ಕೂಡ ವಾರ್ನಿಂಗ್ ಅನ್ನು ಕೂಡ ಮಾಡಿದ್ರು. ಆದ್ರೂ ಕೂಡ ಎಚ್ಚೆತ್ತುಕೊಳ್ಳುವಂತ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಈಗ ಏನೋ ಜನಸಾಮಾನ್ಯರು ಮತ್ತೆ ರೈತರು ಕೂಡ ತಿರುಗಿಬಿಟ್ಟಿರುವಂತ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಬಿಡದಿಯ ಬೈರಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲವೊಂದಷ್ಟು ಗ್ರಾಮಗಳಿಗೆ ಜೆಎಂಸಿ ಸರ್ವೆ ಮಾಡ್ಲಿಕ್ಕೆ ಅಧಿಕಾರಿಗಳು ಕೂಡ ಬಂದಿದ್ರು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಬರ್ತಾರೆ ಅಂತ ಗೊತ್ತಾದಂತಹ ರೈತರು ಕೂಡ ಬೆಳಿಗ್ಗೆ ಅವರಿಗೆ ಎಚ್ಚರಿಕೆ ಗಂಟೆನೂ ಕೂಡ ಹೊಡೆದಿದ್ರು. ಏನು ಯಾವುದೇ ಕಾರಣಕ್ಕೂ ನೀವು ನಮ್ಮ ಗ್ರಾಮಗಳಿಗೆ ಸರ್ವೆ ಮಾಡ್ಲಿಕ್ಕೆ ಬರಬಾರ್ದು ಅಂತ ಹೇಳಿ ಬೆಳಿಗ್ಗೆನೆ ಕೂಡ ಏನು ಬಿಡದಿ ಹಾಗೂ ಹಾರೋಹಳ್ಳಿ ಪ್ರಮುಖ ರಸ್ತೆಯನ್ನ ಅಡ್ಡಾಕೊಂಡು ಪರಕೆ ನಡೆದುಕೊಂಡು ರೈತ ಮಹಿಳೆಯರು ಕೂಡ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ನೀವು ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮಗಳಿಗೆ ನೀವು ಬರಬಾರ್ದು ಅಂತ ಕೂಡ ಎಚ್ಚರಿಕೆ ಗಂಟೆನೂ ಕೂಡ ಬಾರಿಸಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಏನು ನಿರ್ಲಕ್ಷ್ಯತನ ಹಾಗೂ ಪೊಲೀಸರ ಒಂದಷ್ಟು ನಿರ್ಲಕ್ಷ್ಯದಿಂದ ಈಗ ಈ ಘಟನೆ ನಡೆದಿರುತ್ತದೆ. ಏನಕ್ಕೆ ಅಂತ ಹೇಳಿದ್ರೆ ಬೆಳಿಗ್ಗೆನೆ ರೈತ ಮಹಿಳೆಯರು ಹಾಗೂ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ಏನು ಜೆಎಂಸಿ ಸರ್ವೆ ಮಾಡ್ಲಿಕ್ಕೆ ನಮ್ಮ ಗ್ರಾಮಕ್ಕೆ ಬರಬೇಡಿ ಎಚ್ಚರಿಕೆ ಕೊಟ್ಟಿದ್ದು ಕೂಡ ಅಧಿಕಾರಿಗಳು ಅದನ್ನ ಓಕೆ ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ ಎಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ. ಸಹಜವಾಗಿ ನಾನೀಗಾಗಲೇ ಹೇಳ್ತಾ ಇದ್ದೆ, ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ನಿರಂತರವಾಗಿ ಮಾಡಿದೆ. ಅಲ್ಲಿ ರೈತರ ಅಭಿಪ್ರಾಯವನ್ನು ಸಂಗ್ರಹಿಸುವಂಥ ಕೆಲಸ ಮಾಡಿದೆ. ಆ ಸಂದರ್ಭದಲ್ಲಿ ಪ್ರತಿನಿತ್ಯ ರೈತ ಹೋರಾಟಗಾರರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಕೊಡೋದಿಲ್ಲ. ಜೊತೆಗೆ ಯಾರಾದರೂ ಅಧಿಕಾರಿಗಳು ಬಂದರೆ, ಸರ್ಕಾರದ ಜನಪ್ರತಿನಿಧಿಗಳು ಬಂದರೆ ನಾವು ಅವರನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇದ್ದೆ. ಅದೇ ರೀತಿಯಾಗಿ ಈಗ ಅದನ್ನು ತೋರಿಸಿದ್ದಾರೆ. ಎಸ್, ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಅರ್ಕೇಶ್. ಈಗ ಇಷ್ಟೊಂದು ಗಲಾಟೆ ಆಗಿದೆ, ಹೇಗಿದೆ ಅಲ್ಲಿನ ವಾತಾವರಣ ಸದ್ಯಕ್ಕೆ? ರೈತರೆಲ್ಲ ಮರಳಿ ಮತ್ತೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಾ ಅಥವಾ ಅಲ್ಲೇ ನಿಂತ್ಕೊಂಡಿದ್ದಾರಾ? ಏನ್ ನಡೀತಾ ಇದೆ? ರಾಮ್, ಖಂಡಿತರು ಕೂಡ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿರುವಂತದ್ದು. ಈಗಾಗಲೇ ಏನೋ ಕೆಲವೊಂದಷ್ಟು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ನಿಟ್ಟಿನಲ್ಲಿ ರೈತರ ಸಮಾಧಾನ ಪಡಿಸಲು ಕೂಡ ಪೊಲೀಸರು ಕೂಡ ಯಶಸ್ವಿ ಆಗ್ತಿರೋದು. ಆದ್ರೂ ಕೂಡ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇರುವಂತದ್ದು. ಏನು ಬೆಳಗ್ಗೆ ಸರ್ವೆ ಮಾಡ್ಲಿಕ್ಕೆ ಬಂದಂತಹ ಅಧಿಕಾರಿಗಳಿಗೆ ಸಣ್ಣ ಪುಟ್ಟ ಕೂಡ ಏಟುಗಳು ಕೂಡ ಆಗಿತ್ತು. ಅವರನ್ನ ಈಗಾಗಲೇ ಪೊಲೀಸರ ಸಮ್ಮುಖದಲ್ಲಿ ಬಿಡದಿ ಪೊಲೀಸ್ ಠಾಣೆಗೆ ಬಳಿ ಕರೆದುಕೊಂಡು ಹೋಗಿರುವಂತದ್ದು. ಕೆಲವೊಂದಷ್ಟು ಜನರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಕೂಡ ಕರ್ಕೊಂಡು ಹೋಗ್ತಿರೋದು ಕೂಡ ಹೇಳಲಾಗ್ತಿರುವಂತದ್ದು. ಒಟ್ಟಾರೆಯಾಗಿ ಏನು ಇಲ್ಲಿ ಸರ್ವೆ ಮಾಡ್ಲಿಕ್ಕೆ ಬಂದಂತಹ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿ ಬಂದಂತಹ ಕಾರುಗಳ ಗ್ಲಾಸ್ಗಳನ್ನು ಕೂಡ ಪುಡಿ ಮಾಡಿದ್ದಾರೆ. ರೈತರ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ಈ ಎಚ್ಚರಿಕೆ ಗಂಟೆನ ರೈತರು ಬೆಳಗ್ಗೆ ಕೂಡ ಅಧಿಕಾರಿಗಳಿಗೆ ಕೊಟ್ಟಿದ್ರು. ಏನಕ್ಕೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಗ್ರಾಮಗಳಿಗೆ ನೀವು ಸರ್ವೆ ಮಾಡ್ಲಿಕ್ಕೆ ಬರಬೇಡಿ ಅಂತ ಹೇಳಿ ಬೆಳಗ್ಗೆ ಒಂದಷ್ಟು ರೈತ ಮಹಿಳೆಯರು ಕೂಡ ಆಕ್ರೋಶನ ವ್ಯಕ್ತಪಡಿಸಿ ರಸ್ತೆಯನ್ನು ತಡೆದು ಪರಕೆ ಕೂಡ ನಿಂತಿದ್ರು. ನೀವು ಯಾವುದೇ ಕಾರಣಕ್ಕೆ ಬಂದ್ರೆ ನಮ್ಮ ಗ್ರಾಮಕ್ಕೆ ಬಂದ್ರೆ ಪರಕೆ ಸೇವೆ ಮಾಡ್ತಿದ್ರು ಕೂಡ ಎಚ್ಚರಿಕೆಯನ್ನು ನೀಡಿದ್ರು. ಆದ್ರೂ ಕೂಡ ಎಲ್ಲ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಈ ಘಟನೆ ಕೂಡ ನಡೆದಿರುವಂತದ್ದು. ಅವರು ಏನ್ ಮಾಡ್ತಾರೆ, ಸರ್ಕಾರದ ಆದೇಶದ ಮೇರೆಗೆ ಇವತ್ತು ಸರ್ವೆ ಮಾಡ್ಲಿಕ್ಕೆ ಗ್ರಾಮಗಳಿಗೆ ಬಂದ ಸಂದರ್ಭದಲ್ಲಿ ರೈತರ ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ರೀತಿ ಗಲಾಟೆಗಳು ನಡೆದಿರುವಂತದ್ದು. ಈಗ ಸದ್ಯಕ್ಕೆ ವಾತಾವರಣ ಬಿಗುವಿನ ನಿರ್ಮಾಣವಾಗಿದ್ದು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಈಗಾಗಲೇ ರೈತರು ಕೂಡ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ಬಿಟ್ಕೊಡಲ್ಲ ಅಂತ ಕೂಡ ರೈತರು ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ರಾಮ್,
ಇನ್ನೊಂದು ಈಗ ಹೌದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇಷ್ಟು ದಿನಗಳ ಕಾಲ ಶಾಂತಿಯುತವಾಗೆಲ್ಲ ಹೋರಾಟ ಮಾಡ್ಕೊಂಬಂದಿದ್ದಾರೆ. ಏಕಾಏಕಿಯಾಗಿ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಹೌದು ಆಕ್ರೋಶ ಇದೆ, ಭೂಮಿ ಕೊಡಲ್ಲ ಎಲ್ಲ ಒಪ್ಕೊಳ್ಳೋಣ, ಬಟ್ ಏಕಾಏಕಿಯಾಗಿ ಅಧಿಕಾರಿಗಳ ಮೇಲೆ ಕೈ ಮಾಡೋದಕ್ಕೆ ಹೋಗೋದು, ಪೊರಕೆ ಏಟ್ ಕೊಡೋದು, ಗ್ಲಾಸನ್ನ ಒಡೆಯೋದು, ಇದೆಲ್ಲ ಮಾಡಿದ್ರೆ ಈ ಪ್ರೊಟೆಸ್ಟ್ನ ದಾರಿ ತಪ್ಪುವಂತ ಕೆಲಸ ಆಗಲ್ವಾ? ಖಂಡಿತವಾಗ್ಲೂ ರಾಮ, ಏನಂತ ಹೇಳಿದ್ರೆ ಕೆಲವೊಂದಷ್ಟು ರೈತರು ಏನೋ ಬಿಡದಿ ಯೋಜನಾ ಪ್ರಾಧಿಕಾರ ಏನೋ ಹಿನ್ನೆಲೆಗೆ ಬಂತು. ಕಳೆದ 1.5 ವರ್ಷಗಳಿಂದ ಕೂಡ ರೈತರು ಒಂದಷ್ಟು ಜನ ರೈತರು ವಿರೋಧ ಮಾಡ್ಕೊಂಡೇ ಕೂಡ ಬರ್ತಿರೋದು. ಅಂದ್ರೆ ಈಗಲೂ ಕೂಡ ಬೈರಮಂಗಲದಲ್ಲಿ 491 ದಿನಗಳಿಂದ ಕೂಡ ರೈತರು ಪ್ರತಿಭಟನೆ ಮಾಡ್ಕೊಂಡು ಬರ್ತಾರೆ. ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆನೂ ಕೂಡ ಕೊಡ್ಕೊಂಡ್ ಬರ್ತಾರೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ, ನಮ್ಮ ಉಳುಮೆ ಭೂಮಿಯನ್ನ ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಬಿಟ್ಟು ಕೊಡಲ್ಲ. ನಮ್ಮ ತಾತ ಮತ್ತೆ ಮುತ್ತಾತರು ಕೂಡ ಈ ಜಮೀನಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಾರೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಮೀನನ್ನ ಬಿಟ್ಟುಕೊಡಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆನೇ ನೀಡ್ತಿದ್ರು. ಅಂದ್ರೆ ಎಲ್ಲ ಒಂದು ಕಡೆ ಈ ಮಧ್ಯದಲ್ಲೂ ಕೂಡ ಕೆಲವೊಂದಷ್ಟು ಅಧಿಕಾರಿಗಳು ಬಂದು ಸರ್ವೆನ ಮಾಡ್ಕೊಂಡು ಹೋಗ್ತಿದ್ರು. ಆದ್ರೆ ಎಲ್ಲ ಒಂದು ಕಡೆ ಈ ನಿಟ್ಟಿನಲ್ಲಿ ಈಗ ಕೆಲವೊಂದಷ್ಟು ರೈತರು ಅವರ ಪರವಾಗಿ ಅಂದ್ರೆ ಯೋಜನೆ ಪರವಾಗಿ ಇರೋದು ಕಂಡಂತಹ ರೈತರು ಈಗ ಅವ್ರವ್ರ ಜಮೀನನ್ನ ಕೊಟ್ಬಿಟ್ರೆ ನಾವು ಕೂಡ ಜಮೀನನ್ನ ಕೊಡ್ಲೇಬೇಕಾಗುತ್ತೆ ಅಂತ ತೀರ್ಮಾನ ಮಾಡ್ಕೊಂಡ ರೈತರು ಈಗ ಪ್ರತಿಭಟನೆ ಸ್ಟ್ರಾಂಗ್ ಮಾಡಿದ್ರೆ ನಮ್ಮ ಭೂಮಿಯನ್ನು ಉಳಿಸ್ಕೋಬಹುದು ಅನ್ನೋದು ಮನಗಂಡಂತಹ ರೈತರು ಇವತ್ತು ಈ ರೀತಿ ಆಕ್ರೋಶಕ್ಕೆ ವ್ಯಕ್ತಪಡಿಸುವಂಥದ್ದು. ಅಂದ್ರೆ ರೈತರು ಏಕಾಏಕಿ ಅಧಿಕಾರಿಗಳು ತಿರುಗುತ್ತಿಲ್ಲ. ಬೆಳಿಗ್ಗೆ ಕೂಡ ಅವರಿಗೆ ಎಚ್ಚರಿಕೆ ಗಂಟೆನೂ ಕೂಡ ಹೇಳಿದ್ರು. ನಾನು ಈಗಾಗಲೇ ಹೇಳಿದಾಗೆ ನೀವು ಯಾವುದೇ ಕಾರಣಕ್ಕೂ ನಮ್ಮ ಏನು ಜಮೀನುಗಳಿದೆ ನಮ್ಮ ಜಮೀನುಗಳ ಸರ್ವೆ ಮಾಡಬೇಡಿ. ನಿಮ್ಗೆ ಯಾರು ಜಮೀನನ್ನ ಕೊಟ್ಟಿದ್ದಾರೆ ಅವರ ಜಮೀನುಗಳನ್ನ ಸರ್ವೆ ಮಾಡ್ಕೊಳ್ಳಿ. ನಮ್ಗೆ ಈಗಾಗಲೇ ನಾವು ನಿಮ್ಗೆ ಜಮೀನನ್ನು ಕೂಡ ಕೊಟ್ಟಿಲ್ಲ, ನಿಮ್ಮ ಹತ್ರ ಯಾವುದೇ ರೀತಿ ನಾವು ಹಣವನ್ನು ಕೂಡ ಇಸ್ಕೊಂಡಿಲ್ಲ, ನೀವೇನಿಗೆ ನಮ್ಮ ಜಮೀನು ಸರ್ವೆ ಮಾಡಕ್ ಬರ್ತೀರಾ ಅಂತ ಹೇಳಿ ಈಗ ಒಂದಷ್ಟು ರೈತರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಈಗ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಇನ್ನು ಸ್ಥಳಕ್ಕೆ ಬಂದಂತಹ ಏನು ಜಿಬಿ ಅಧಿಕಾರಿಗಳಿದ್ರು ಈಗ ಇವರಿಗೆ ಒಂದಷ್ಟು ಸಣ್ಣಪುಟ್ಟಗಳ ಗಾಯಗಳು ಕೂಡ ಆಗಿತ್ತು. ಅಂದ್ರೆ ಅವರ ಬಂದಂತಹ ವಾಹನಗಳ ಮೇಲೆ ಹಲ್ಲೆನೂ ಕೂಡ ಮಾಡಿದ್ರು. ಈಗ ಬಿಡದಿಯ ಪೊಲೀಸರು ಅವರ ಬಂದೋಬಸ್ತ್ ಅಲ್ಲಿ ಏನು ಹಲ್ಲೆಗೆ ಒಳಗಾದಂತಹ ಅಧಿಕಾರಿಗಳನ್ನ ಈಗಾಗಲೇ ಬಿಡದಿ ಪೊಲೀಸ್ ಠಾಣೆಗೆ ಬಳಿ ಕರೆದುಕೊಂಡು ಹೋಗಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.